ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು. ನಾನಿವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀವೇ ಗೆಸ್ ಮಾಡಿ ಬನ್ನಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಮನೆ ಬೇಗ ಆಗ್ತಾ ಇದ್ದೀನಿ. ನಮ್ಮ ಅಜ್ಜಿನೂ ಬರ್ತಾ ಇದೆ ಜೊತೆಗೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ನೀವೇ ನೋಡಿ. ಫಸ್ಟ್ ಯಾವ ದೇವಸ್ಥಾನಕ್ಕೆ ಹೊಂಟಿವಿ? ಹಿರಣ್ಣ ಕೈ ಮುಗ್ಯತ ಹಂಗೆ ಹೋಗೋದು. ಹಿರಣ್ಣ ಕೈ ಮುಗ್ಯತ ಹಂಗೆ. ನೀ ಎಲ್ಲ ಹೋಗ್ಬೇಕಂದಲ್ಲಮ್ಮ? ಅಲ್ಲೇ ದೇವಸ್ಥಾನ ಐತಿ ಚಲೋ ಮುಂದೆ. ಪೂಜೆ ಮಾಡ್ಕೊಂಡು ಎಡೆ ಮಾಡಿ ಅಲ್ಲೇ ಮುಂದೆ ಸಾಯಿ. ಗೊತ್ತಾಯ್ತಾ ಯಾವ ದೇವಸ್ಥಾನ ಅಂತ? ಎಷ್ಟು ದೂರ ಆಗತ್ತಮ್ಮ ಇಲ್ಲಿಂದ? ಈಗ ಭಾಗ್ಯರಥಿ ಕಲ್ಯಾಣ ಮಂಟಪ ಹಿಂದಿನ ಚೌಡಮ್ಮನ ದೇವಸ್ಥಾನ ಐತಿ. ಅದು ರೈಲ್ ದಾಟಿ ಮುಂದೆ ತಗ್ನಾಗ ಐತಿ. ಈಗ ಚೌಡಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಆಮೇಲೆ ಅಲ್ಲಿ ಇದು ಸಾಯಿಬಾಬಾ ದೇವಸ್ಥಾನನ ದೂರ ಆಗತ್ತನ ಇಲ್ಲಿಂತ್ರವಲ್ಲ? ಪರವಾಗಿಲ್ಲ, ತೀರ ನಡೆಯೋದು ಏನೋ. ಮದುವೆ ಆಗಿರೋ ಕಲ್ಯಾಣ ಮಂಟಪ, ಭಾಗೀರಥಿ ಕಲ್ಯಾಣ ಮಂಟಪ ಇದೆ ನೋಡಿ. ಇಲ್ಲಿಂದ ಒಳಗಡೆ ಹೋಗಬೇಕು ಚೌಡಮ್ಮನ ದೇವಸ್ಥಾನಕ್ಕೆ. ಇದೆ ನೋಡಿ ಚೌಡೇಶ್ವರಿ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದು ಪಾಪ ದಿನ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ನಮ್ಮ ಅಜ್ಜಿ. ಅಲ್ಲಿಂದ ನಡ್ಕೊಂಡ್ಬರ್ತಾರೆ. ಡೈಲಿ ಬಂದು ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗ್ತಾರೆ. ಸೊ ಒಳಗಡೆ ಹೋಗೋಣ ಬನ್ನಿ. ನಾಯಿ ಮಲ್ಕೊಂಡಿದ್ದಾವೆ ಒಳಗಡೆ. ನೋಡಿ ಎಷ್ಟು ಕ್ಯೂಟ್ ಇದೆ. ಇವಾಗ ದೇವಿ ದರ್ಶನ ಮುಗೀತು. ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬ ದೂರ ಇದೆ. ಸೊ ನಾವು ಒಳ ರೂಟಲ್ಲಿ ಹೋಗ್ತಾ ಇದ್ದೀವಿ. ರೈಲ್ವೆ ಬ್ರಿಡ್ಜ್ ದಾಟಿ ಆ ಕಡೆ ದೇವಸ್ಥಾನ ಇದೆ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ನಮ್ಮ ಅಜ್ಜಿ ಸಾಹಸ ಮಾಡ್ತಿದ್ದಾರೆ ಬನ್ನಿ ಪತ್ರೆ ಹರಿಯೋಕ್ಕೆ. ನಾನು ಅದಕ್ಕಿಂದ ಯಾವುದೋ ಬನ್ನಿ ಪತ್ರಿ ಬಿಲ್ಪತ್ರಿ. ಪಾಪ ನಮ್ಮ ಅಜ್ಜಾರು ಇಲ್ಲಿ ದಾಟಕ್ಕಾಗಲ್ಲ ಅಂತ ಪಾಪ ಅಲ್ಲಿ ಸುತ್ತರದು ಬರ್ತದಾರೆ. ಅಲ್ಲಿ ಅಲ್ಲಿ ಅಂತ ಇಂಟು ಸರ್ಕಸ್ ಮಾಡಿ ದಾಟ್ ಬಂದರು. ಸೈವ ದೇವಸ್ಥಾನಕ್ಕೆ ಹೋಗ್ತೀವಿ. ಮಾಸವು ಮಂಗಳವಾರ 14ನೇ ತಾರೀಕಿನಿಂದ ಪ್ರಾರಂಭವಾಗುತ್ತದೆ. ಮುಂದಿನ ವಾರ ಆಗ 14 ಜನವರಿವರೆಗೂ ಧನುರ್ಮಾಸ ಬರುತ್ತದೆ. ಭಕ್ತಾದಿಗಳು ಈ ಸಮಯದಲ್ಲಿ ದಿನನಿತ್ಯ ಧನುರ್ಮಾಸ ಇರೋದ್ರಿಂದ
ಅಭಿಷೇಕ ಮಾಡಿಸುವಂತ ಭಕ್ತಾದಿಗಳು ಅರ್ಚಕರ ಹತ್ರ ಮಾತು ನೋಡಿದ್ರಲ್ಲ ಇಷ್ಟ ತನಕ ದೇವ್ರ ದರ್ಶನ ಹೆಂಗಾಯಿತು, ದೇವ್ರ ಪೂಜೆ ಹೇಗಾಯಿತು, ಮಹಾಮಂಗಳಾರತಿ ಹೇಗಾಯಿತು ಅಂತ. ಸೊ ಹಾಗೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ, ಪ್ರಸಾದ ಕೂಡ ಸೇವಿಸಿದ್ವಿ. ಸೊ ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.